ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ಹಾಲು ಸಾಂಬಾರು ಮಾಡೋದಕ್ಕೆ ಹಸಿ ಕಡಲೆಕಾಯಿ ಮತ್ತು ಸೋರೆಕಾಯಿ ತೊಗೊತಾ ಇದ್ದೀನಿ. ಯಾವ ರೀತಿ ಹಾಲು ಸಾಂಬಾರು ನಾನು ಮಾಡುವ ರೀತಿ ತಿಳಿಸ್ಕೊಡ್ತೀನಿ ಬನ್ನಿ. ಹಸಿ ಕಡಲೆಕಾಯಿ ಇದೆಲ್ಲ ಸುಲಿದು ಮತ್ತು ಸೋರೆಕಾಯಿ ಎಲ್ಲ ಕೊಯ್ದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಖಾರಕ್ಕೆ ಏನೇನು ರುಬ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಕಡಲೆ ಬೀಜ ಸುಲಿದಿದ್ದಾಯಿತು. ಈಗ ಸೋರೆಕಾಯಿ ಕಟ್ ಮಾಡಿರೋ ತೊಳೆದು ಹಾಕ್ಕೊತೀನಿ. ಸೋರೆಕಾಯಿ ನೀರೆಲ್ಲ ಹಾಕಿ ಸಿಟ್ಟಿದ್ದು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಮತ್ತು ಕಡಲೆ ಬೀಜ ಮತ್ತು ಇದನ್ನು ವಾಶ್ ಮಾಡಿ, ಕಡಲೆ ಬೀಜನೂ ಹಾಕ್ಕೊಳ್ತೀನಿ ವಾಶ್ ಮಾಡಿ. ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯಕ್ಕಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಮಾಡಿ. ಈಗ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಯಕ್ಕೆ ಮಾತ್ರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಡೋಣ. ಇದನ್ನು ಬೇಯಕ್ಕಿಡೋಣ. ಗ್ಯಾಸ್ ಅಂಟಿಸಿದ್ದೀನಿ, ಬೇಯಕ್ಕಿಟ್ಟಿದ್ದೀನಿ. ಇದರಲ್ಲಿ ಈಗ ಕ್ಯಾಪ್ ಹಾಕೋಣ. ಒಂದೆರಡು ವಿಸಿಲ್ ಬರಲಿ, ಕುಕ್ಕರ್ಗೆ ವಿಸಿಲ್ ಬರಲಿ. ಕಡಲೆ ಬೀಜ ಸೋರೆಕಾಯಿ ಬೇಯಿಸ್ಕೊಂಡಿದೆ, ಅದು ವಿಸಿಲ್ ಬರೋಷ್ಟರೊಳಗೆ ಖಾರ ರುಬ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಮಿಕ್ಸಿಗೆ ಹಾಕ್ಕೊಳ್ಳೋದು. ಸ್ವಲ್ಪ ಒಣಗಿರೋ ಕಡಲೆ ಬೀಜ ನೋಡಿ, ಒಣಗಿರೋ ಕಡಲೆ ಬೀಜ, ಸ್ವಲ್ಪ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮೆಣಸು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ. ವಿಸಿಲ್ ಬಂತು, ಒಂದು ವಿಸಿಲ್ ಬಂದಿದೆ. ಟೇಸ್ಟಿಗೆ ಇರಲಿ ಅಂತ ಹಣ್ಣು ಮೆಣಸಿನ್ಕಾಯಿ ಇತ್ತು, ರೆಡ್ ಚಿಲ್ಲಿನ ಹಾಕೊಂಡು ಹಣ್ಣು ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ವಿಸಿಲ್ ಬರಲಿ, ರುಬ್ಕೊಂಡು ಬಂದ್ಬಿಡೋಣ ಬನ್ನಿ. ಪೇಸ್ಟು ಈ ರೀತಿ ಆಯಿತು, ರೆಡಿ ಆಯಿತು. ಪೇಸ್ಟ್ ರೆಡಿ ಆಯಿತು. ಹೀಗೆ ಸಾಂಬಾರಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು ಲೋಟ ಫುಲ್ಲು ಹಾಲು ತೊಗೊಂಡಿದ್ದೀನಿ. ಈಗ ವಿಸಿಲ್ ಬಂದಿದ್ದಾಯಿತು, ತೆಗೆಯೋಣ, ಕುಕ್ಕರ್ ತೆಗೆಯೋಣ. ಈ ರೀತಿ ಬಂದಿದೆ. ಅದರಲ್ಲಿ ನೀರು ಇದೆಯಲ್ಲ, ಸಪ್ರೇಟ್ ತೆಗೆದುಬಿಡೋಣ. ನೀರು ಸಪ್ರೇಟ್ ತೆಗೆದುಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನು ತೆಗೆದುಬಿಡ್ತಾ ಇದ್ದೀನಿ. ನೋಡಿ, ಫುಲ್ಲು ತೆಗೆದುಬಿಟ್ಟಿದ್ದೀನಿ ನಾನು. ನೀರೇನಿಲ್ಲ. ಈಗ ಬರೀ ಕಾಳು ಮತ್ತು ಸೋರೆಕಾಯಿ ಮಾತ್ರ. ನನ್ನ ಮಗಳಿಗೆ ಇಷ್ಟ ಅಂತ ಸ್ವಲ್ಪ ತೆಗೆದುಬಿಡ್ತೀನಿ ಸೈಡ್ಗೆ, ಅವಳಿಗಿಷ್ಟ ಸೋರೆಕಾಯಿ ಎಲ್ಲ. ಈಗ ಖಾರ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ಲ, ಖಾರ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ, ಬಗ್ಸಿದ್ನಲ್ಲ. ಒಂಚೂರು ಬೇಯಲಿ ಅನ್ನೋದಕ್ಕೋಸ್ಕರಾಗಿ, ಗಟ್ಟಿ ಆದರೆ ಕುತ ಸೌಂಡ್ ಬರುತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಈಗ ನೋಡಿ, ಈಗ ಕುದೀತಾ ಇದೆ ಸಾಂಬಾರು.
ಇದು ಬರೀ ಖಾರ. ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ ಐಟಮು, ರುಬ್ಬಿರೋ ಖಾರ ಮಾತ್ರ. ಸಪ್ರೇಟ್ ನೀರು ಬಗ್ಸಿದ್ನಲ್ಲ ಅದನ್ನೇ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಕುದೀತಿದೆಯಲ್ಲ, ಈಗ ಕುದೀತಾದ್ಮೇಲೆ ಸ್ವಲ್ಪ ಹಾಲು ತಗೊಳ್ತೀನಿ. ನೋಡಿ, ಹಾಲು ಹಾಕೊಳ್ತಿದ್ದೀನಿ. ಗೊತ್ತಿದ್ರಲ್ಲ, ಹಾಲು ಹಾಕ್ಕೊಂಡು ನೋಡಿ, ಈಗ ತೆಳುವಾಗುತ್ತೆ ನೋಡಿ. ಇನ್ನೂ ಸ್ವಲ್ಪ ಇದೆ, ಹಾಲು ಹಾಕ್ಕೊಳ್ತೀನಿ. ನೋಡಿ, ಫುಲ್ಲು 1/4 ಲೀಟ್ರ್ ತೊಗೊಂಡಿದ್ದೆ, ಫುಲ್ಲು ಹಾಲು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಿಮಗಿನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಸಪ್ರೇಟ್ ನೀರು ತೆಗೆದು ಇಟ್ಕೊಂಡಿರ್ಬೇಕಲ್ಲ, ಅದನ್ನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಅನ್ನಕ್ಕೆಲ್ಲ ಆಗಲಿ ಅಂತ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನಾನು ತೆಗೆದಿಟ್ಟಿದ್ನಲ್ಲ ನೀರು ಸ್ವಲ್ಪ, ಆವಾಗಲೇ ನೋಡಿ ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಕುದಿಬೇಕು. ಈಗ ಸ್ವಲ್ಪ ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಈಗ ಕುದೀತಿದೆಯಲ್ಲ, ಅಷ್ಟೇ ಸಾಕು. ಸಾಂಬಾರು ಆಫ್ ಮಾಡಿಬಿಡೋಣ. ಈಗ ರೈಸ್ ಜೊತೆ ಊಟ ಮಾಡೋಣ ಬನ್ನಿ. ನಾನು ರೈಸು ರೆಡಿ ಮಾಡ್ಕೊಂಡಿದ್ದೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ. ಮುದ್ದೆಗೂ ತೋರಿಸ್ತೀನಿ, ರೈಸ್ಗೂ ತೋರಿಸ್ತೀನಿ. ನಾನು ಮುದ್ದೆ ಅಲ್ಸಮ್ಮ ರೆಸಿಪಿ ಮಾಡಿದ್ನ ಸಾಂಬಾರು, ಅದರದ್ದು ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮುದ್ದೆ ರೈಸು, ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಸಾಂಬಾರು ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ರೈಸ್ ಸಾಂಬಾರು. ರೈಸ್ ಸಾಂಬಾರು.